ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ದಾಸವಾಳ ಗಿಡಗಳಿಗೆ ಒಂದು ಅತ್ಯುತ್ತಮವಾದಂತಹ ಗೊಬ್ಬರವನ್ನು ಕೊಡೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಗೊಬ್ಬರ ಈ ರೀತಿ ಮಳೆಗಾಲಕ್ಕೆ ತುಂಬ ಯೋಗ್ಯವಾದಂತಹ ಮತ್ತು ನಾವು ಕೊಡಲೇಬೇಕಾದಂತಹ ಒಂದು ಫರ್ಟಿಲೈಸರ್ ಅಂದರೆ ತಪ್ಪಾಗೋದಿಲ್ಲ. ಮಳೆಗಾಲದಲ್ಲಿ ಈ ಗೊಬ್ಬರವನ್ನು ಕೊಡೋದ್ರಿಂದ ನಿಧಾನವಾಗಿ ಕರಗಿ ಗಿಡಗಳಿಗೆ ಪೋಷಕಾಂಶವನ್ನು ಈ ಗೊಬ್ಬರ ಒದಗಿಸೋದ್ರಿಂದ ಒಳ್ಳೆಯ ಬೆಳೆಯನ್ನು ನಾವು ದಾಸವಾಳ ಗಿಡಗಳಲ್ಲಿ ಒಳ್ಳೆಯ ಹೂಗಳನ್ನು ನಾವು ನಿರೀಕ್ಷಿಸಬಹುದು. ಹಾಗಾದರೆ ಯಾವುದು ಆ ಗೊಬ್ಬರ ಅಂತ ನೋಡೋಣ. ಸಾಮಾನ್ಯವಾಗಿ ನಮಗೆ ಗೊಬ್ಬರ ಅಂದ ತಕ್ಷಣ ನೆನಪಾಗೋದು ರಾಸಾಯನಿಕ ಗೊಬ್ಬರಗಳು. ಆದರೆ ಇದು ರಾಸಾಯನಿಕ ಗೊಬ್ಬರವಲ್ಲ, ಇದು ಒಂದು ನೈಸರ್ಗಿಕವಾಗಿ ಮನೆಯಲ್ಲೇ ತಯಾರಿಸ್ಕೊಳ್ಬಹುದಾದಂತಹ ನಾವು ದಿನನಿತ್ಯ ಬಳಸುವ ಸಾಸಿವೆಯ ಹಿಂಡಿ ಇವತ್ತು ನಾವು ಬಳಸ್ತಿರುವಂತಹ ಗೊಬ್ಬರ. ಮಸ್ಟರ್ಡ್ ಕೇಕ್, ಈ ಗೊಬ್ಬರವನ್ನು ನಾವು ಗಿಡಗಳಿಗೆ ಹೇಗೆ ಬಳಸೋದು, ಯಾವ ರೀತಿ ಬಳಸಬೇಕು ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಸ್ಟರ್ಡ್ ಕೇಕ್ ಇದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರುತ್ತೆ. ನೋಡಿ, ಆಲ್ರೆಡಿ ಕೊಟ್ಟಿದ್ದಾರೆ, ಇದೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತೇಳಿ. ಇದನ್ನು ಗ್ರೋತ್ ಮೋರ್ ಫ್ಲವರ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಹೇಳಿ ಇದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಹೆಚ್ಚು ಹೂ ಬಿಡುವಂತಹ ಬೇಕು ಅನ್ನುವಂತಹ ಗಿಡಗಳಿಗೆ ಮತ್ತು ತರಕಾರಿ ಗಿಡಗಳಿಗೆ ನಾವು ಈ ಮಸ್ಟರ್ಡ್ ಕೇಕನ್ನು ಧಾರಾಳವಾಗಿ ಬಳಸ್ಬೋದು ಅಂಥೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾವು ಈ ಮಸ್ಟರ್ಡ್ ಕೇಕನ್ನು, ಸಾಸಿವೆ ಹಿಂಡಿಯನ್ನು ಎಲ್ಲ ರೀತಿಯ ಗಿಡಗಳಿಗೂ, ಹೂವಿನ ಗಿಡಗಳಿಗೂ ನಾವು ಆರಾಮಾಗಿ ಬಳಸ್ಬೋದು. ಇದನ್ನು ಬಳಸುವ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಮಸ್ಟರ್ಡ್ ಕೇಕ್ ಅಂದರೆ ಇದು ಕೂಡ ಕಡಲೆಕಾಯಿ ಹಿಂಡಿ, ಬೇವಿನ ಹಿಂಡಿ ಮತ್ತು ಹರಳಿ ಹಿಂಡಿ ಅಂತ ಹೇಳಿ ನಾವು ಗಿಡಗಳಿಗೆ ಬಳಸುವಂತಹ ಹಿಂಡಿಯ ರೀತಿಯ ಇದು ಕೂಡ ಒಂದು ಸಾಸಿವೆಯಿಂದ ತಯಾರು ಮಾಡಿರುವಂತಹ ಒಂದು ಹಿಂಡಿಯಾಗಿರುತ್ತದೆ. ಸಾಸಿವೆಯಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿಯುವ ಪದಾರ್ಥವೇ ಮಸ್ಟರ್ಡ್ ಕೇಕ್ ಅಥವಾ ಸಾಸಿವೆ ಹಿಂಡಿಯಾಗಿರುತ್ತದೆ. ಸಾಸಿವೆ ಹಿಂಡಿಯಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೈಟ್ರೋಜನ್ ಇದೆ, ಪೊಟ್ಯಾಷಿಯಮ್ ಇದೆ, ಫಾಸ್ಫರಸ್ ಇರುತ್ತೆ. ಇವು ಹಾಗೆ ಸ್ವಲ್ಪ ಮೈಕ್ರೋನ್ಯೂಟ್ರಿಯನ್ಸ್ ಕೂಡ ಈ ಸಾಸಿವೆ ಹಿಂಡಿಯಲ್ಲಿ ಇರುತ್ತದೆ. ಹಾಗೆ ಇದು ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹಾಗೆ ಇದು ಒಂದು ರಾಸಾಯನಿಕ ಗೊಬ್ಬರವಾಗಿಲ್ಲದ ಕಾರಣ ನಿಧಾನವಾಗಿ ನಮ್ಮ ಪಾಟ್ಗಳಲ್ಲಿ ಗಿಡಗಳಿಗೆ ಗೊಬ್ಬರವನ್ನು ಒದಗಿಸುತ್ತೆ. ಇದರಲ್ಲಿ ಫಾಸ್ಟ್ ರಿಸಲ್ಟ್ ಅಂತೂ ಖಂಡಿತ ಸಿಗಲ್ಲ. ಏನಿದ್ರೂ ನಾವು ಈ ಗೊಬ್ಬರವನ್ನು ಬಳಸಿದ ಒಂದು 10 ರಿಂದ 15 ದಿನದ ನಂತರ ನಾವು ಗಿಡಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಸಾಸಿವೆ ಹಿಂಡಿ. ಸಾಸಿವೆ ಹಿಂಡಿಯಲ್ಲಿ ನೈಟ್ರೋಜನ್ ಇರೋದ್ರಿಂದ ನೈಟ್ರೋಜನ್ ಗಿಡಗಳು ಹಸಿರಾಗಿ ಇರುವಂತೆ ಕಾಪಾಡುತ್ತೆ. ಅಂದರೆ ಗಿಡಗಳ ಬಣ್ಣ ಯಾವಾಗಲೂ ಸದಾ ಕಾಲ ಹಸಿರಾಗಿ ಇರುವಂತೆ, ಎಲೆಗಳ ಬಣ್ಣ ಹಸಿರಾಗಿರುವಂತೆ ಕಾಪಾಡುತ್ತೆ. ನೈಟ್ರೋಜನ್ನು, ಫಾಸ್ಫರಸ್ ಇರೋದ್ರಿಂದ ಗಿಡಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ. ಬೇರುಗಳ ಬೆಳವಣಿಗೆಗೆ ಫಾಸ್ಫರಸ್ ಸಹಾಯವನ್ನು ಮಾಡುತ್ತದೆ. ಹಾಗೂ ಪೊಟ್ಯಾಷಿಯಮ್ ಇರೋದ್ರಿಂದ ಗಿಡದ ಎಲ್ಲ ರೀತಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತದೆ. ಬೇರಿನ ಬೆಳವಣಿಗೆ ಆಗಿರ್ಬೋದು, ಕಾಂಡದ ಬೆಳವಣಿಗೆ ಆಗಿರ್ಬೋದು, ಅಥವಾ ಎಲೆಗಳಿರ್ಬೋದು, ಹೂಗಳಿರ್ಬೋದು, ಮೊಗ್ಗುಗಳಿರ್ಬೋದು, ಹೀಗೆ ಎಲ್ಲ ರೀತಿಯ ಸರ್ವತೋಮುಖ ಬೆಳವಣಿಗೆಗೆ ಪೊಟ್ಯಾಷಿಯಮ್ ಸಹಾಯವನ್ನು ಮಾಡೋದ್ರಿಂದ ಈ ಫರ್ಟಿಲೈಸರನ್ನು ಅಥವಾ ಈ ಸಾಸಿವೆ ಹಿಂಡಿಯನ್ನು ನಾವು ಆರಾಮಾಗಿ ಗಿಡಗಳಿಗೆ ಬಳಸ್ಬೋದಾಗಿರುತ್ತೆ. ಇದನ್ನು ಬಳಸೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಧೈರ್ಯವಾಗಿ ಗಿಡಗಳಿಗೆ ಇದನ್ನ ಬಳಸ್ಬೋದು. ಆದರೆ ಇದನ್ನು ಬಳಸುವ ಪ್ರಮಾಣ ಮತ್ತು ಅಳತೆ ನಮಗೆ ಗೊತ್ತಿರಬೇಕು. ಯಾಕೆಂದರೆ ತುಂಬ ಹೆಚ್ಚು ಬಳಸಿದಾಗ ಗಿಡ ಹಾನಿ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಹಿತಮಿತವಾಗಿ ಬಳಸೋದು. ರೀತಿ ಆಗಲ್ಲ ಅಂಥವ್ರಿಗೆ ಮಸ್ಟರ್ಡ್ ಕೇಕ್ ಅಂತಲೇ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ಹೇಗೆ ಬಳಸೋದು ಅಂದರೆ ಈ ರೀತಿ ಕೇಕ್, ಮಸ್ಟರ್ಡ್ ಕೇಕ್ ಅಂತೇಳಿ ಸಿಗುತ್ತೆ. ಈ ರೀತಿ ಇರುತ್ತೆ ಹಿಂಡಿ, ಸಾಸಿವೆ ಹಿಂಡಿ ಈ ರೀತಿ ಇರುತ್ತೆ. ಹಿಂಡಿ ನಾವು ನೋಡಿರ್ತೀವಲ್ವ, ಕಡಲೆಕಾಯಿ ಹಿಂಡಿ, ಬೇವಿನ ಹಿಂಡಿ, ಅದೇ ರೀತಿ ಇದು ಕೂಡ ಒಂದು ಹಿಂಡಿ ರೀತಿ ಸಿಗುತ್ತೆ. ಇದನ್ನು ನಾನು ಹೀಗೆ ಹಾಕಿ ನೆನೆಯೋದಕ್ಕೆ ಬಿಡ್ತೇನೆ. ಒಂದು 3 ಡೇಸ್ ಇದನ್ನು ನಾನು ಹೀಗೆ ಹಾಕಿ ನೆನೆಸ್ತೇನೆ, ನೀರಿನಲ್ಲಿ ಸೇರಿಸಿ ಇದನ್ನು.
ನಂತರ ಇದನ್ನು ಗಿಡಗಳಿಗೆ ಯಾವ ರೀತಿ ಕೊಡೋದು ಅಂತ ಆ ನಂತರ ತೋರಿಸ್ತೇನೆ. ಹೀಗೆ ನೀರು ಸೇರಿಸಿ ನಾನು ನೆನೆಯೋದಕ್ಕೆ ಬಿಡ್ತಾ ಇದ್ದೇನೆ. ನಾನು ಇಲ್ಲಿ 2 ಲೀಟರ್ನಷ್ಟು ನೀರನ್ನು ತಗೊಂಡಿದ್ದೇನೆ. 25 ಗ್ರಾಮ್ನಷ್ಟು ಮಸ್ಟರ್ಡ್ ಕೇಕನ್ನು ನಾನು ನೀರಿನಲ್ಲಿ ನೆನೆಸಿದ್ದೇನೆ. 3 ಡೇಸ್ ಆಗಿದೆ. ಇದನ್ನು ನಾನೀಗ 2 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೆನೆಸಿದಂತಹ ಹಿಂಡಿಯನ್ನು ಹೀಗೆ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ನೀರಿನ ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಚ್ಚು ನೀರು ಹಾಕಿ ನೆನೆಸ್ಕೊಳ್ಳೋದು ಒಳ್ಳೆಯದು. ನಾನು ದೊಡ್ಡ ಪಾತ್ರೆ ಕೊಡಬೇಕಾಗುತ್ತೆ ಅಂತೇಳಿ ಚಿಕ್ಕ ಪಾತ್ರೆಯಲ್ಲಿ ನೆನೆಸ್ಕೊಂಡಿದ್ದೇನೆ. ಈಗ ನೋಡಿ, ಇದು ನೀರು ಗಟ್ಟಿ ಇದೆ ಸ್ವಲ್ಪ, ಹಾಗಾಗಿ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ನೀರು ಕಡಿಮೆ ಇರೋದ್ರಿಂದ ನಾನು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬ ಗಟ್ಟಿಯಾಗಿಯೂ ಕೂಡ ನಾವು ಕೊಡಬಾರ್ದು. ಈಗ ಇದು ಒಂದು ಹದಕ್ಕೆ ಬಂದಿದೆ. ಇದನ್ನು ಈಗ ಗಿಡಗಳಿಗೆ ಕೊಡೋಣ ಬನ್ನಿ. ನಾವು ಈ ರೀತಿ ಗೊಬ್ಬರಗಳನ್ನು ಕೊಡಬೇಕಾದ್ರೆ ನಾವು ಅನುಸರಿಸಬೇಕಾದ ಕ್ರಮಗಳು ಏನು ಗೊತ್ತಾ? ಮೊದಲನೇದಾಗಿ ಪಾಟ್ಗೆ ನಾವು ನೀರು ಹಾಕಿರಬಾರ್ದು. ಹಾಗೆ ಗೊಬ್ಬರವನ್ನು ಕೊಡುವಂತಹ ಸಮಯ ಬಂದು ಬೆಳಗಿನ ಸಮಯ 8 ಗಂಟೆ ಒಳಗಡೆ ಕೊಡಬೇಕು, ಅಥವಾ ಸಂಜೆ ವೇಳೆ ನಾವು ಗಿಡಗಳಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಆ ನಂತರ ನಾವು ಪಾಟ್ ಮಣ್ಣನ್ನು ನಾವು 1 ಇಂಚಷ್ಟು ನಾವು ಹೀಗೆ ಕೆದ್ಕೊಳ್ಬೇಕು. ಮಣ್ಣನ್ನು ಸುತ್ತ ಲೂಸ್ ಮಾಡಿಕೊಳ್ಬೇಕು. ಯಾಕೆಂದರೆ ನಾವು ಕೊಟ್ಟಂತಹ ಗೊಬ್ಬರ ಸಮವಾಗಿ ಪಾಟ್ನ ಒಳಗಡೆ ಇಳಿದು ಎಲ್ಲ ಬೇರುಗಳಿಗೂ ತಗಲೋದಕ್ಕೆ, ಸಿಕ್ಕೋದಕ್ಕೆ, ಆಹಾರ ಸಿಕ್ಕೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ನೀವು ಗೊಬ್ಬರ ಕೊಡುವಾಗ ಯಾವ ನೆಲಕ್ಕೆ ಕೊಟ್ಟರೂ ಪರವಾಗಿಲ್ಲ, ನೀವು ಪಾಟಕ್ಕೆ ಕೊಟ್ಟರೂ ಪರವಾಗಿಲ್ಲ. ಆದರೆ ಮಣ್ಣನ್ನು, ಮೇಲ್ಭಾಗದ ಮಣ್ಣನ್ನು ನೀವು 1 ಇಂಚಷ್ಟಾದರೂ ನೀವು ಸಡ್ಲಗೊಳಿಸ್ಬೇಕು. ಆಗ ಸಡ್ಲಗೊಳಿಸೋದ್ರಿಂದ ನಾವು ಪಾಟ್ನ ಸುತ್ತ ನಾವು ಈ ನೀರನ್ನ ಕೊಡೋದ್ರಿಂದ ಆರಾಮಾಗಿ ಫರ್ಟಿಲೈಸರು ಗಿಡಗಳಿಗೆ ಮತ್ತು ಬೇರುಗಳಿಗೆ ಬೇಗ ಸಿಕ್ಕೋದ್ರಿಂದ, ಬೇರುಗಳು ತಾನೇ ಫರ್ಟಿಲೈಸರ್ನ ಅಥವಾ ಪೋಷಕಾಂಶಗಳನ್ನು ಹೀರ್ಕೊಂಡು ಗಿಡದ ಬೆಳವಣಿಗೆಗೆ ಸಹಾಯ ಮಾಡೋವಂಥದ್ದು. ಹಾಗಾಗಿ ನಾವು ಫರ್ಟಿಲೈಸರು ಆರಾಮಾಗಿ ಗಿಡಗಳಿಗೆ ಬೇಗ ಸಿಗುತ್ತೆ. ಈ ರೀತಿ ಪಾಟ್ಗಳನ್ನ ಮೇಲ್ಭಾಗದ ಮಣ್ಣನ್ನು ಸಡ್ಲ ಮಾಡಿಕೊಂಡು ನಂತರ ಫರ್ಟಿಲೈಸರ್ನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಲ್ಲ ಗಿಡಗಳಿಗೂ ಈ ರೀತಿ ಪಾಟ್ನ ಸುತ್ತ ನಾವು ಫರ್ಟಿಲೈಸರ್ನ ಹೀಗೆ ಕೊಡಬೇಕಾಗತ್ತೆ. ನಿಮ್ಮ ಪಾಟ್ ಅಳತೆಗೆ ತಕ್ಕಂತೆ ನೀವು ಫರ್ಟಿಲೈಸರ್ನ ಕೊಡಿ. ಪಾಟ್ ಸುತ್ತ ಈ ಫರ್ಟಿಲೈಸರ್ನ ಕೊಡಿ. ಈ ಫರ್ಟಿಲೈಸರ್ ಬಂದು ಮಣ್ಣನ್ನು ಕೂಡ ಶುದ್ಧ ಮಾಡುತ್ತೆ. ಮಣ್ಣಿನಲ್ಲಿ ಇರುವಂತಹ ಕ್ರಿಮಿಕೀಟಗಳನ್ನು ನಾಶ ಮಾಡಿ ಮಣ್ಣನ್ನು ಫಲವತ್ತಾದ ಮಣ್ಣನ್ನಾಗಿ ಮಾಡುತ್ತೆ ಈ ಮಸ್ಟರ್ಡ್ ಕೇಕ್ ಬಳಸೋದ್ರಿಂದ. ಹಾಗೆ ಮಣ್ಣಿನಲ್ಲಿ ಇರುವಂತಹ ರೋಗಗಳನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಮಣ್ಣಿಗೆ ಹೆಚ್ಚು ಮಾಡುತ್ತೆ. ಅಥವಾ ಮಣ್ಣಿನಲ್ಲಿ ಯಾವುದಾದ್ರು ಗಿಡ ಕೊಳೆಯುವಂತಹ ರೋಗದ ಹುಳಗಳು ಏನಾದರೂ ಇದ್ದರೆ ಆ ರೋಗಗಳನ್ನು ಕೊಲ್ಲುವಂತಹ ಶಕ್ತಿಯನ್ನು ಕೂಡ ಈ ಫರ್ಟಿಲೈಸರ್ ಹೊಂದಿದೆ. ಹಾಗಾಗಿ ನಾವು ಸಾಸಿವೆ ಹಿಂಡಿ ಫರ್ಟಿಲೈಸರನ್ನು ಆರಾಮಾಗಿ ಗಿಡಗಳ ಬೆಳವಣಿಗೆಯಲ್ಲಿ ಬಳಸಬಹುದು. ಅಥವಾ ಈಗ ಎಲ್ಲರಿಗೂ ಒಂದು ಪ್ರಶ್ನೆ ಆಗುತ್ತೆ, ಅಯ್ಯೋ ಸಾಸಿವೆ ಹಿಂಡಿ ನಿಮಗೆ ಸಿಕ್ತು, ನಮ್ಗೆ ಆರಾಮಾಗಿ ಸಿಕ್ಕಲ್ಲ ಅನ್ನೋ ಅಂಥವ್ರು ಏನು ಮಾಡಬೇಕು ಅಂತ. ಅಂಥವರು ಕೂಡ ಈ ರೀತಿಯಾಗಿ ಸಾಸಿವೆ ಹಿಂಡಿಯನ್ನು ತಯಾರಿಸ್ಬೋದು. ಮೊದಲಿಗೆ ನಾನು ಮನೆಯಲ್ಲಿ ಸಾಸಿವೆ ಹಿಂಡಿಯನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ತಾ ಇದ್ದೇನೆ. 1 ಸ್ಪೂನಷ್ಟು ಸಾಸಿವೆಯನ್ನು ಕುಟ್ಟಾಣಿಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಹೀಗೆ ಕುಟ್ಕೊಳ್ಬೇಕು. ಇದು ನೈಸ್ ಆಗುತ್ತೆ ಕೂಡ. ನೈಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಹೀಗೆ ಪುಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹಿಂಡಿ ಸಿಗುತ್ತೆ. ಸಾಸಿವೆ ಹಿಂಡಿ ನಮಗೆ ಮನೆಯಲ್ಲೇ ರೆಡಿ ಆಗುತ್ತೆ. ಯಾರಿಗೆ ಅಂಗಡಿಯಿಂದೆಲ್ಲ ತರೋದಕ್ಕಾಗಲ್ಲ ಅಂಥವರು ಹೀಗೆ ಮನೆಯಲ್ಲಿ ಇರುವಂತಹ ಸಾಸಿವೆಯನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋ ಮೂಲಕ ನಾವು ಸಾಸಿವೆ ಹಿಂಡಿಯನ್ನು ತಯಾರಿಕೆಯನ್ನು ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ಇದನ್ನು ತುಂಬ ಕುಟ್ಟಿ ಪುಡಿ ಮಾಡುವಂತಹ ಅಗತ್ಯವಿಲ್ಲ. ಕೇವಲ ನಾವು ಹಿಂಗೆ ಸ್ವಲ್ಪ ಗಟ್ಟಿಯಾಗಿ ಹಾರ್ಡಾಗಿ ಹಿಂಗೆ ಸುತ್ತಿಸಿದ್ರೇ ಈ ರೀತಿ ಚೆನ್ನಾಗಿ ಪುಡಿ ಆಗುತ್ತೆ. ಈ ರೀತಿ ಪುಡಿಯಾದಂತಹ ಈ ಸಾಸಿವೆ ಹಿಂಡಿಯನ್ನು ನಾವು ಹೀಗೆ ಡೈರೆಕ್ಟಾಗಿ ಗಿಡಗಳಿಗೆ ಬೆಳೆಸೋದಕ್ಕೆ ಆಗಲ್ಲ. ಕಾರಣ ಇದರಲ್ಲಿ ಎಣ್ಣೆಯ ಅಂಶವಿರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಇದನ್ನೆಲ್ಲ ತೆಗೆದು ಈ ರೀತಿ ಒಂದು ಟಿಶ್ಯೂ ಪೇಪರ್ಗೆ ಶಿಫ್ಟ್ ಮಾಡಿಕೊಳ್ಬೇಕು. ಟಿಶ್ಯೂ ಪೇಪರ್ಗೆ ಹೀಗೆ
ಹೀಗೆ ಸುರಿದು ಇದನ್ನು ಹೀಗೆ ಸುತ್ತಿ ಕಟ್ಟಿ ಇದನ್ನು ನಾವು ಒಂದು ಓವರ್ನೈಟ್ ಇಡಬೇಕಾಗುತ್ತೆ. ಯಾಕೆ ಅಂದರೆ ಸಾಸಿವೆಯಲ್ಲಿ ಎಣ್ಣೆಯ ಅಂಶವಿರುತ್ತೆ, ಅದೆಲ್ಲವೂ ಕೂಡ ಈ ಟಿಶ್ಯೂ ಪೇಪರ್ಗೆ ಬಿಟ್ಕೊಳ್ಳುತ್ತೆ. ನಾಳೆ ಬೆಳಿಗ್ಗೆ ನೋಡೋಣ. ನಾನು ಈಗ ಒಂದೇ ಒಂದು ಸ್ಪೂನಷ್ಟು ಮಾತ್ರ ಬಳಸಿದ್ದೀನಿ. ಕಾರಣ ಯಾರಿಗಾದರೂ ಸಾಸಿವೆ ಹಿಂಡಿ ಸಿಗಲ್ಲ ಅನ್ನೋವಂಥವ್ರು ಮನೆಯಲ್ಲೇ ಕೂಡ ಈ ರೀತಿ ನೋಡಿ ತಯಾರಿಸ್ಕೊಳ್ಬೋದು ಅನ್ನೋದಕ್ಕೋಸ್ಕರ ತೋರಿಸೋದಕ್ಕೋಸ್ಕರ ನಾನು ಒಂದೇ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಕುಟ್ಟಿ ಪುಡಿ ಮಾಡಿದ್ದೇನೆ. ಇನ್ನೊಂದು ಸಾಸಿವೆ ಹಿಂಡಿ ನಾನು ಕುಟ್ಟಿ ಇಟ್ಟಿದ್ದೆ. ಇದಕ್ಕೆ ರಾತ್ರಿ ಒಂದು ದಿನ ಅಷ್ಟು ಟೈಮ್ ಆಗಿದೆ. ನೋಡಿ, ಅದರಲ್ಲಿ ಇರುವಂತಹ ಎಣ್ಣೆಯ ಅಂಶ ಈ ಪೇಪರಲ್ಲಿ ಬಿಟ್ಕೊಂಡಿದೆ. ಎಣ್ಣೆ ಅಂಶ ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಈಗ ಬಳಸೋದಕ್ಕೆ ಯೋಗ್ಯವಾದ ಮನೆಯಲ್ಲೇ ತಯಾರಿಸಿದಂತಹ ಸಾಸಿವೆ ಹಿಂಡಿ ಇದಾಗಿದೆ. ಇದನ್ನು ಗಿಡಗಳಿಗೆ ಹೇಗೆ ಬಳಸೋದು ಅಂತೇಳಿ ನೋಡೋಣ ಬನ್ನಿ. ಇದರಲ್ಲಿ ಯಾವುದೇ ರೀತಿಯ ಎಣ್ಣೆ ಅಂಶ ಇಲ್ಲ, ನೋಡಬಹುದು. ಈ ರೀತಿ ಪುಡಿ ಹಿಂಡಿಯನ್ನು ಡೈರೆಕ್ಟಾಗಿ ನಾವು ಗಿಡಗಳಿಗೆ ಕೊಡಬೇಕಾದ್ರೂ ಅಷ್ಟೇ ನಾವು ಗಿಡದ ಮೇಲ್ಭಾಗದ ಮಣ್ಣನ್ನು ಹೀಗೆ ಸಡಿಲಗೊಳಿಸಿರಬೇಕು. ನಾವು ಸಾಧ್ಯವಾದಷ್ಟು ಇದನ್ನು ಸುತ್ತ ಈ ರೀತಿ ಹಾಕುವಂತಹ ಅಗತ್ಯ ಇಲ್ಲ. ಯಾವುದಾದ್ರು ಒಂದು ಸೈಡ್ನ ಪಾಟ್ನ ಯಾವುದಾದ್ರು ಒಂದು ಮೂಲೆಯನ್ನು ಹೀಗೆ ಆಳ ಮಾಡಿ ಅದರಲ್ಲಿ ಒಂದು ಸ್ಪೂನಷ್ಟು, ಒಂದು ಗಿಡಕ್ಕೆ ನಾವು ಎಷ್ಟು ಗಿಡ ಹಾಕಿದ್ದೀವಿ ಆ ಲೆವೆಲ್ನಲ್ಲಿ ಅದರ ಲೆಕ್ಕಾಚಾರದಲ್ಲಿ ನಾವು ಅದಕ್ಕೆ ಸಾಸಿವೆ ಹಿಂಡಿಯನ್ನು ಹಾಕಿ ಹೀಗೆ ಮಣ್ಣನ್ನು ಮುಚ್ಚಿ ಮೇಲೆ ನೀರನ್ನು ಹಾಕೋದು ಒಳ್ಳೆಯದು. ಆಗ ನಿಧಾನವಾಗಿ ಪೋಷಕಾಂಶಗಳು ಗಿಡಕ್ಕೆ ಬೇರುಗಳಿಗೆ ಸಿಕ್ಕಂತೆ ಆಗುತ್ತೆ. ಹಾಗೆ ಇಲ್ಲ ಅಂದರೆ ಇದೇ ಹಿಂಡಿಯನ್ನು ನಾವು ಗಿಡದ ಪಾಟ್ನ ಸುತ್ತ, ಹೀಗೆ ಹರಗಿನ ಸುತ್ತ ಹರಗಿಗೆ ನಾವು ಹೀಗೆ ಕೊಡಬೇಕಾಗುತ್ತೆ. ಆದರೆ ಯಾವುದೇ ರೀತಿ ನೀವು ಕೊಡಿ, ಮೇಲ್ಗಡೆ ಮಾತ್ರ ಮಣ್ಣನ್ನು ಮುಚ್ಚೋದನ್ನು ಮರಿಬೇಡಿ. ಯಾಕೆಂದರೆ ಪೋಷಕಾಂಶಗಳು ಗಾಳಿಗೆ ಹಾರೋಗೋ ಅಂಥದ್ದು ಇರ್ಬೋದು ಅಥವಾ ಬಿಸಿಲಿಗೆ ಸಾಯೋ ಅಂಥದ್ದು, ಜೀವಕೋಶಗಳು ಸಾಯೋ ಅಂಥದ್ದು ಆಗುತ್ತೆ. ಹಾಗಾಗಿ ನೀವೇನೇ ಫರ್ಟಿಲೈಸರ್ ಕೊಟ್ಟರು ಪಾಟ್ನ ಮೇಲ್ಭಾಗದ ಮಣ್ಣನ್ನು ತೆಗೆದು ಮುಚ್ಚೋ ಕೆಲಸವನ್ನು ಮಾಡಿ ಫರ್ಟಿಲೈಸರ್ಗಳನ್ನು ಕೊಡುವಾಗ. ಈ ರೀತಿ ನಾವು ಹಿಂಡಿಯನ್ನು ನಾವು ಡೈರೆಕ್ಟಾಗಿ ಪಾಟ್ನ ಒಳಗೆ ಹಾಕೋದ್ರಿಂದ ನಾವು ಗಿಡಗಳಿಗೆ ನಿಧಾನಗತಿಯಲ್ಲಿ ಫರ್ಟಿಲೈಸರ್ನ ನಾವು ಕೊಟ್ಟಂಗಾಗುತ್ತೆ. ಲಿಕ್ವಿಡ್ ಮಾಡಿ ಕೊಡೋದು ಫಾಸ್ಟಾಗಿ ಕೆಲಸ ಮಾಡುತ್ತೆ. ಅಂದರೆ ಕೊಟ್ಟ ತಕ್ಷಣ ನಾಳೆಯಿಂದನೇ ಅದು ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಆದರೆ ಅದು ಮಳೆಗಾಲಕ್ಕೆ ಸೂಕ್ತವಲ್ಲ. ಈಗ ನಾವು ಕೊಡ್ತಾ ಇರೋ ಹಿಂಡಿಯನ್ನೇ ಡೈರೆಕ್ಟಾಗಿ ಕುಟ್ಟಿ ಪುಡಿ ಮಾಡಿಯೂ ಕೂಡ ನಾವು ಫರ್ಟಿಲೈಸರ್ ಆಗಿ ಬಳಸ್ಬೋದು. ಆಗ ಫರ್ಟಿಲೈಸರ್ ಆಗಿ ಬಳಸಿದ್ರೆ ಅದು ನಿಧಾನವಾಗಿ ಗೊಬ್ಬರವಾಗಿ ಗಿಡಗಳ ಬೇರುಗಳಿಗೆ ತಲುಪೋದಕ್ಕೆ ಸಮಯವನ್ನು ತಗೊಳ್ಳುತ್ತೆ, ಕಾಲಾವಕಾಶವನ್ನು ನಾವು ಕೊಡಬೇಕಾಗುತ್ತೆ. ಆಗಲೂ ಕೂಡ ನಾವು ಒಳ್ಳೆಯ ರಿಸಲ್ಟನ್ನು ನೋಡ್ಬೋದು. ಮುಖ್ಯವಾಗಿ ನಾವು ಸಾಸಿವೆ ಹಿಂಡಿಯನ್ನು ಬಳಸೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನೋಡಬಹುದು ಕೂಡ. ಹಾಗೆ ಮಣ್ಣಿನ ಆರೋಗ್ಯವೂ ಕೂಡ ಸಾಸಿವೆ ಹಿಂಡಿಯನ್ನು ಬಳಸೋದ್ರಿಂದ ಹೆಚ್ಚಾಗುತ್ತೆ. ಮೊದಲು ನಾವು ಹೂ ಬೆಳಿಬೇಕು, ಗಿಡ ಬೆಳಿಬೇಕು ಅನ್ನೋದಕ್ಕಿಂತ ಮಣ್ಣಿನ ಆರೋಗ್ಯದ ಕಡೆಯೂ ಕೂಡ ನಾವು ಗಿಡಗಳನ್ನು ಬೆಳೆಸುವಂಥವ್ರು ಗಮನ ಹರಿಸ್ಬೇಕಾಗುತ್ತೆ. ಆಗ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವು ಒಳ್ಳೆಯ ಗಿಡಗಳನ್ನು, ಒಳ್ಳೆಯ ಫಲವತ್ತಾದ ಗಿಡಗಳನ್ನು ನೋಡೋದಕ್ಕೆ ಸಾಧ್ಯವಾಗಿರೋದ್ರಿಂದ ಮೊದಲು ಮಣ್ಣಿನ ಆರೋಗ್ಯದ ಕಡೆ ನಾವು ಗಮನವನ್ನು ಕೊಡಬೇಕು. ಆಗ ನಾವು ಒಳ್ಳೆಯ ಹೂಗಳನ್ನು, ಮೊಗ್ಗುಗಳನ್ನು, ಎಲೆಗಳನ್ನು ನೋಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಇದುವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಹಿಂಡಿಯನ್ನು ಕೂಡ ನೀವು ಕುಟ್ಟಿ ಪುಡಿ ಮಾಡಿ ಗಿಡಗಳಿಗೆ ಹೀಗೆ ಬಳಸ್ಬೋದು. ಕುಟ್ಟಿ ಪುಡಿ ಮಾಡಿದಾಗ ಬೇಗ ಪುಡಿ ಆಗುತ್ತೆ. ನೆನೆಸಲಿಲ್ಲ ಅಂದರೆ ಈಗೂ ಕೂಡ ಬಳಸ್ಬೋದು. ಇದು ಕೂಡ ನಿಧಾನವಾಗಿ ಕರಗಿ ಗಿಡಗಳಿಗೆ ಫರ್ಟಿಲೈಸರನ್ನು ಒದಗಿಸುತ್ತೆ.